ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಂದಿದ್ರೆ ಇನ್ನೊಂದು ಗಿಫ್ಟ್ ಸಿಕ್ತಿತ್ತೇನೋ. ಏನ್ ಗಿಫ್ಟು? ಅದೇ ಅದು ಅಚಾನಕ್ ಆಗಿದ್ದು. ಮೂರೊತ್ತು ಮುತ್ತಿಂದ ಯೋಚನೆ ನಿನ್ಗೆ ಸ್ವಲ್ಪ ನಾಚಿಕೆ ಆಗಲ್ವಾ? ಅಯ್ಯ, ನಾನು ಯಾಕೆ ನಾಚ್ಕೊಳ್ಳಿ? ನಾನು ನಿನ್ ಹೆಂಡತಿ, ಪಕ್ಕದ ಮನೆ ಅವಳಲ್ಲ. ಸಂಬಂಧಿಕರಲ್ಲ ಹೊಸ ಸುದ್ದಿ ಇಲ್ವಾ ಅಂತ ಕೇಳ್ತಾರೆ. ಹೋದ್ ಕಡೆ ಎಲ್ಲ ಗುಡ್ ನ್ಯೂಸ್ ಯಾವಾಗ ಸತ್ಯ, ಗುಡ್ ನ್ಯೂಸ್ ಯಾವಾಗ ಸತ್ಯ ಅಂತಾರೆ. ಅವ್ರಿಗೆಲ್ಲ ನನ್ ಗಂಡಂಗ್ ಮುತ್ತೆ ಅಲರ್ಜಿ. ಇನ್ ಮುಂದಿಂದೆಲ್ಲ ಹೇಗೆ ಅಂತ ಹೇಳ? ಸರ್, ಇಲ್ಲಿ ಕೆಲ್ಸಕ್ಕೆ ಬೇಕಾಗಿದ್ದಾರೆ ಅಂತ ಪೋಸ್ಟರ್ ಹಾಕಿದ್ರು, ಅದಕ್ಕೆ ಫೋನ್ ಮಾಡಿದೆ. ಸರ್, ರಿತು ಅಂತ. ಡಿಗ್ರಿ ಮಾಡ್ತಾ ಇದ್ದೀನಿ ಸರ್. ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಸರ್. ಹೌದಾ ಸರ್? ಹೇಗೆ? ಬ್ಯೂಟಿ ಪಾರ್ಲರ್ ಇದೆ ನಮ್ದೆ. ಕಸ್ಟಮರ್ ಬರ್ತಾರೆ, ಸರ್ವಿಸ್ ಕೊಡಬೇಕು. ಥೂ, ಇಡಿಯಟ್. ಇವರೆಲ್ಲ ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಶ್ರಾವ್ಯ? ಕೆಲ್ಸ ಕೇಳ್ಕೊಂಡು ಫೋನ್ ಮಾಡಿದ್ರೆ ಕೆಟ್ಟದಾಗಿ ಮಾತಾಡ್ತಾರೆ. ಎಲ್ಲಿ ಹೋದ್ರು ಕೆಲ್ಸ ಇಲ್ಲ ಅಂತ ಹೇಳ್ತಾರೆ. ಕೆಲ್ಸ ಕೊಡ್ತೀನಿ ಅನ್ನೋರು ಕೆಟ್ಟದಾಗಿ ನಡ್ಕೋತಾರೆ. ಎಲ್ಲಿ ಹೋಗಿ ಸಾಯ್ಬೇಕು ನಾನು? ಇದಕ್ಕೆ ಹೇಳೋದು ಕಣೆ ರಾಕಿ, ನಿಂಗೆ ಇದ್ರ ಬಗ್ಗೆ ನಿಂಗೆ ಅರಿವಿಲ್ಲ. ಇದು ತುಂಬಾ ಕೆಟ್ಟ ಪ್ರಪಂಚ. ನಿನ್ನ ಫ್ಯಾಮಿಲಿ ಜೊತೆ ತುಂಬಾ ಮುದ್ದಾಗೆ ಬೆಳೆದಿದ್ಯಾ, ಆದ್ರೆ ಹೊರ್ಗಡೆ ಅಷ್ಟೇ ಒಳ್ಳೆ ಜನ ಇರ್ತಾರೆ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. ನಂಗೆ ಅವೆಲ್ಲ ಗೊತ್ತಿಲ್ಲ ಕಣೆ. ನನಗೀಗ ಜಾಬ್ ಬೇಕು ಅಷ್ಟೇ. ಅದಕ್ಕೆ ಹೊರಗೆಲ್ಲ ಅಲ್ದು ಯಾಕೆ ಹಿಂಸೆ ಅನುಭವಿಸ್ತಿದ್ಯಾ? ನಿಂಗೆ ಜಾಬ್ ಮಾಡಲೇಬೇಕು ಅಂತ ಇದ್ರೆ ನಿಮ್ಮ ಅಪ್ಪನ ಹತ್ರನೋ ದೊಡ್ಡಪ್ಪನ ಹತ್ರನೋ ಮಾತಾಡಿ ನಿಮ್ಮ ಕಂಪ್ನಿನಲ್ಲೇ ಸೇರ್ಕೋ. ಅವ್ರು ಬಿಡ್ತಾರಾ? ಫಸ್ಟು ಎಜುಕೇಶನ್ ಕಂಪ್ಲೀಟ್ ಮಾಡು ಅಂತ ನನಗೆ ಅಡ್ವೈಸ್ ಮಾಡ್ತಾರೆ. ಮನೆಯವ್ರು ಹೇಳೋದು ನಮ್ಮ ಒಳ್ಳೇದಕ್ಕೆ ಅಲ್ವಾ? ರಾಕಿ ಜೊತೆ ಆಗಿರೋ ಗಲಾಟೆನ ಮನ್ಸಲ್ಲಿ ಇಟ್ಕೊಂಡು ಈಗೆಲ್ಲ ಆಡಬೇಡ. ದಯವಿಟ್ಟು ಮನೆಗೆ ಹೋಗು. ಇಲ್ಲ, ನಾನು ಜಾಬ್ ಮಾಡಬೇಕು. ಪ್ರಪಂಚ ಹೇಗಿದೆ ಅನ್ನೋದನ್ನ ನಾನು ನೋಡಬೇಕು. ಒಂದಿನ ಕೆಲಸ ಕೇಳ್ಕೊಂಡು ಅಲ್ದಿದ್ದಕ್ಕೆ ಈ ಲೆವೆಲ್ ಫ್ರಸ್ಟ್ರೇಟ್ ಆಗಿದ್ಯಾ? ನಿನ್ನ ಕೈಲಿ ಜಾಬ್ ಗೀಬೆಲ್ಲ ಆಗಲ್ಲ ಕಣೆ. ನೀನು ಆ ರಾಕಿ ಥರನೇ ಮಾತಾಡ್ತೀಯಲ್ಲೇ. ನಿನಗೂ ಅವನಿಗೂ ನನ್ನ ಮೇಲೆ ನಂಬಿಕೆನೇ ಇಲ್ಲ. ನನ್ನ ವೇಸ್ಟ್ ಬಾಡಿ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ. ಸಾರಿ ಕಣೆ, ನಿಂಗೆ ಬೇಜಾರು ಮಾಡಬೇಕು ಅಂತ ನಾನು ಹಾಗೆ ಹೇಳಲಿಲ್ಲ. ಸರಿ, ನಿನ್ನ ಮಾವ HR ತಾನೆ, ಅವ್ರ ಹತ್ರ ರೆಫರ್ ಮಾಡಿಸೆ. ನನಗೆ ಕೆಲಸ ಬೇಕೇ ಬೇಕು. ನಿನ್ನ ಬಗ್ಗೆ ಅವ್ರಿಗೆ ಏನಾದರೂ ನಾನು ಹೇಳಿದ್ರೆ ನನಗೆ ಹೋಗಿತಾರೆ ಅಷ್ಟೇ. ಮೊದಲು ಎಜುಕೇಶನ್ ಕಂಪ್ಲೀಟ್ ಮಾಡು. ನಿನಗೂ ನನಗೆ ಹೆಲ್ಪ್ ಮಾಡಕ್ ಮನ್ಸಿಲ್ಲ ಅಷ್ಟೇ. ಇಡು ಫೋನ್ನ. ಚಿಕ್ಕತ್ತೆ,
ರಿತು ಬಗ್ಗೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಾ? ಅವಳು ತಿಳುವಳಿಕೆ ಇರೋವಂಥ ಹುಡುಗಿ, ಅವಳ ಬಗ್ಗೆ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೋಬೇಡಿ. ಏನು ತಿಳುವಳಿಕೆ ಇದೆಯೋ ಸತ್ಯ, ಯಾವಾಗಲೂ ಏನಾದರೂ ಒಂದು ಎಡವಟ್ಟು ಮಾಡ್ಕೋತಾನೆ ಇರ್ತಾಳೆ. ಮನಸ್ಸಿಗೆ ತೋಚಿದೇನು ಮಾಡ್ತಾಳೆ, ಯೋಚನೆ ಕೂಡ ಮಾಡೋದಿಲ್ಲ. ಇವಳು ಆಡ್ತಿರೋ ಅವತಾರಕ್ಕೆ ಅಕ್ಕ ಬೇರೆ ಇವಳಿಗೆ ಬೇಗ ಮದುವೆ ಮಾಡಿಬಿಟ್ಟು ಕಳಿಸ್ಬೇಡ ಅಂತ ಹೇಳ್ತಾ ಇದ್ದಾಳೆ. ನನಗಂತೂ ಇದೇ ಯೋಚನೆ ಆಗ್ಬಿಟ್ಟಿದೆ. ಇಷ್ಟು ಬೇಗ ಮದುವೆನಾ? ಅವಳು ಓದು ಮುಗಿಲಿ ಅಲ್ವಾ? ನನಗೂ ಅದೇ ಆಸೆ ಸತ್ಯ. ನಮ್ಮ ಥರ ಚಿಕ್ಕ ವಯಸ್ಸಿಗೆ ಮದುವೆ ಆಗೋದು ಬೇಡ, ಏನಾದರೂ ಸಾಧಿಸ್ಲಿ ಅಂತ. ಆದರೆ ಅಕ್ಕನ ಮನಸ್ಸಲ್ಲಿ ಬೇರೆ ಏನೋ ಇದೆ ಅಂತ ನನಗನ್ನಿಸ್ತಾ ಇದೆ. ಅದೇನು ಅಂತ ಬಾಯಿ ಬಿಟ್ಟು ಕೂಡ ಅವಳು ಹೇಳ್ತಾ ಇಲ್ಲ. ಆದರೆ ಒಂದೇ ಸಮನೆ ಮದುವೆ ಮಾಡೋಣ ಅಂತ ಅಂತಿದ್ದಾಳೆ. ಈಗ ನೀನು ಕರ್ಕೊಂಡು ಬಂದಿರೋ ಹುಡುಗನಿಂದ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾನು ಸುಮ್ಮನೆ ಇರೋದಿಲ್ಲ. ಇದನ್ನ ವಾರ್ನಿಂಗ್ ಅಂತಾನೆ ತಿಳ್ಕೊ. ಒಂದು ವೇಳೆ ಪರಿಸ್ಥಿತಿ ಕೈ ಮೀರಿದ್ರೆ ನೀನು ಯಾವತ್ತೂ ನನ್ನನ್ನು ನೋಡದೇ ಇರೋಷ್ಟು ಕೆಟ್ಟವಳಾಗಬೇಕಾಗತ್ತೆ. ಈ ರಿತು ಬೇರೆ 2 ದಿನದಿಂದ ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಈ ಕೆಲ್ಸಕ್ಕೆ ಬೇರೆ ಹೋಗ್ತೀನಿ ಅಂತ ಹಠ ಹಿಡ್ಕೋತಿದ್ದಾಳೆ. ಓದೋದು ಬಿಟ್ಟು ಇವಳು ಯಾಕೆ ಕೆಲ್ಸಕ್ಕೆ ಹೋಗಬೇಕು ಸತ್ಯ? ಇವಳಿಗೆ ಯಾರು ಹೇಳೋರು ಕೇಳೋರೇ ಇಲ್ಲ. ಚಿಕ್ಕತ್ತೆ, ರಿತು ಕೆಲಸ ಮಾಡೋದ್ರಲ್ಲಿ ಏನು ತಪ್ಪಿದೆ? ಅವಳಿಗೂ ಅದರಿಂದ ಜ್ಞಾನ ಸಿಗತ್ತಲ್ವಾ? ಓ, ನೀನು ಅವಳಿಗೆ ಸಪೋರ್ಟ್ ಮಾಡ್ತಾ ಇದೀಯ ಸತ್ಯ? ಅಯ್ಯೋ ಹಾಗಲ್ಲ ಚಿಕ್ಕತ್ತೆ, ನಾನು ರಿತುಗೆ ಹೇಳಿ ನೋಡಿದೆ, ಆದರೆ ಅವಳು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವಳು ಅಷ್ಟು ದೃಢ ನಿರ್ಧಾರ ಮಾಡಿದಾಳೆ ಅಂದಮೇಲೆ ಅದಕ್ಕೇನೋ ಒಂದು ಕಾರಣ ಇರುತ್ತಲ್ವಾ? ಏನು ಕಾರಣ ಇರೋದಕ್ಕೆ ಸಾಧ್ಯ? ಮಕ್ಕಳು ಥರ ಇದ್ರೇ ಚಂದ. ಅದನ್ನು ಬಿಟ್ಟು ಇಲ್ಲದೆ ಇರೋ ಉಸಾಬ್ರಿ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ನಾವು ದೊಡ್ಡವರು ಅಂತ ಅನ್ಸ್ಕೊಂಡವರು ಅದಕ್ಕೆ ಸಪೋರ್ಟ್ ಕೂಡ ಮಾಡಬಾರ್ದು. ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ ಚಿಕ್ಕತ್ತೆ. ಎಲ್ಲ ನಿನ್ನ ಮೂಗಿನ ನೇರಕ್ಕೆ ಯೋಚನೆ ಮಾಡಬೇಡ ಸತ್ಯ. ಇಲ್ಲಿನ ಎಲ್ಲ ವಿಚಾರಗಳು ನಿನ್ಗಿನ್ನ ಪರಿಚಯ ಆಗಿಲ್ಲ. ರಿತುಗೆ ಏನು ಒಳ್ಳೇದು ಏನು ಕೆಟ್ಟದು ಅಂತ ನಿನಗಿಂತ ಚೆನ್ನಾಗಿ ನನಗೆ ಮತ್ತೆ ನನ್ನ ಅಕ್ಕನಿಗೆ ಗೊತ್ತಾಗುತ್ತೆ. ಕ್ಷಮಿಸಿ ಚಿಕ್ಕತ್ತೆ, ನನ್ನ ಮಾತಿಂದ ನಿಮಗೆ ನೋವಾಗಿದ್ರೆ. ಸತ್ಯ, ಸಾರಿ ಸತ್ಯ, ಮಗಳ ವಿಚಾರವಾಗಿ ಸ್ವಲ್ಪ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದೆ. ಅದಕ್ಕೆ ನಿನ್ನ ಮೇಲೆ ರೇಗಾಡ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡ. ನೀವು ಯಾಕೆ ಸಾರಿ ಕೇಳ್ತೀರ ಚಿಕ್ಕತ್ತೆ? ನಿಮಗೆ ನನ್ನ ಮೇಲೆ ರೇಗೋದಕ್ಕೂ ಹಕ್ಕಿದೆ, ಬೈಯೋದಕ್ಕೂ ಹಕ್ಕಿದೆ. ಆದರೆ ನೀವೇ ಒಂದು ಸತಿ ನಿಧಾನವಾಗಿ ಕೂತು ಯೋಚನೆ ಮಾಡಿ. ನನಗೆ ಯಾಕೋ ನೀವು ರಿತು ವಿಚಾರದಲ್ಲಿ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ದೀರಾ ಅನ್ನಿಸ್ತಾ ಇದೆ. ಅವಳು ಹುಟ್ಟಿರದೆ ನಂಗೆ ಟೆನ್ಷನ್ ಕೊಡೋದಕ್ಕಲ್ವ ಸತ್ಯ? ಯಾವಾಗಲೂ ಹೀಗೆ. ನನ್ನ ಹೊಟ್ಟೆ ಉರಿಸ್ಲಿಲ್ಲ ಅಂದರೆ ಅವಳಿಗೆ ಸಮಾಧಾನನೇ ಆಗಲ್ಲ. ರಿತು ಕೆಲ್ಸಕ್ಕೆ ಸೇರ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ. ಒಂದು ವೇಳೆ ಅವಳು ಹಾಗೆ ಮಾಡಿದ್ರೆ ನಮ್ಮ ಮನೇಲಿ ಏನೆಲ್ಲ ನಡಿಬೋದು ಗೊತ್ತಾ? ನಮ್ಮವ್ರಿಗೆ ಭಾವನ ಗೊತ್ತಾದರೆ ಮನೇಲಿ ದೊಡ್ಡ ರಾಮಾಯಣನೇ ಆಗೋಗುತ್ತೆ. ಅಲ್ಲ ಸತ್ಯ, ಇವಳಿಗೆ ಯಾಕೆ ಆ ಕೆಲ್ಸದ ಹುಚ್ಚು? ಏನಾಗಿದೆ ಇವಳಿಗೆ? ಅಲ್ಲ, ಈ ಮನೇಲಿ ಏನು ಕಡಿಮೆ ಆಗಿದೆ ಅಂತ ಅವಳು ಕೆಲ್ಸಕ್ಕೆ ಹೋಗಬೇಕು? ಏನು ಕೆಲ್ಸಕ್ಕೆ ಹೋಗಿ ಅವಳು ನಮ್ಮನ್ನೆಲ್ಲ ಸಾಕಬೇಕಾ? ಈ ಕೆಲ್ಸದ ಹುಚ್ಚು ಅವಳಿಗೆ ಎಲ್ಲಿಂದಾದರೂ ಬಂತು ದೇವ್ರೆ. ಅಂದರೆ ಇನ್ನೂ ಚಿಕ್ಕತ್ತೆಗೆ ರಿತು ಕೆಲ್ಸಕ್ಕೆ ಸೇರಿರೋ ವಿಷಯ ಗೊತ್ತಿಲ್ಲ. ಗೊತ್ತಾದರೆ ಬೇಡ ಬೇಡ, ಈ ವಿಷಯ ಈಗಲೇ ಗೊತ್ತಾಗೋದು ಬೇಡ. ಒಬ್ಬಳೇ ಮಗಳು ಅಂತ ತುಂಬ ಮುದ್ದು ಮಾಡಿ ಬೆಳೆಸಿದ್ದೀವಿ. ಆದರೆ ಇವಳು ನೋಡಿದ್ರೆ ಹೇಗೆಗೋ ಆಡ್ತಿದ್ದಾಳೆ. ಇದು ಸರಿನಾ? ನೀನೇ ಹೇಳು. ರಿತು ಚಿಕ್ಕವಳು, ಪ್ರಪಂಚ ಜ್ಞಾನ ಇಲ್ಲ, ಅದಕ್ಕೆ ಹಾಗೆಲ್ಲ ಆಡ್ತಿದ್ದಾಳೆ. ಆದರೆ ನಿಧಾನವಾಗಿ ಎಲ್ಲನೂ ಕಲ್ತ್ಕೋತಾಳೆ, ತಿಳುವಳಿಕೆ ಬರುತ್ತೆ. ಅದು ಯಾವಾಗ ಬರುತ್ತೋ ಏನೋ. ಸತ್ಯ,
ನೀನು ನಂಗೊಂದು ಸಹಾಯ ಮಾಡ್ತೀಯಾ? ಏನು ಹೇಳಿ? ನೀನು ಒಂದ್ಸಲ ರಿತು ಹತ್ರ ಮಾತಾಡ್ತೀಯಾ? ಅವಳ ತಲೆಯಲ್ಲಿರೋ ಕೆಲಸದ ಭೂತಾನ ಓಡಿಸ್ತೀಯಾ? ಅಲ್ಲ, ಅದು ನಾನು ಹೇಗೆ? ಪ್ಲೀಸ್ ಸತ್ಯ, ನನಗೋಸ್ಕರ. ಇದು ಅವಳ ಭವಿಷ್ಯದ ಪ್ರಶ್ನೆ. ಈ ಹುಚ್ಚಾಟನೆಲ್ಲ ಬಿಟ್ಬಿಟ್ಟು ನೆಟ್ಟಿಗೆ ಓದೋದಕ್ಕೆ ಹೇಳು. ನೀನು ಹೇಳಿದ್ರೆ ಕೇಳ್ತಾಳೆ ಅನ್ನೋ ಭರವಸೆ ನನಗಿದೆ. ಪ್ಲೀಸ್. ಸರಿ, ಮಾತಾಡ್ತೀನಿ. ಹಲೋ. ಹಾಯ್ ಸತ್ಯ, ರಿತು ಎಲ್ಲಿ? ಯಾಕೆ? ಇಲ್ಲ, ಇಲ್ಲೊಂದು ಹುಡುಗಿನ ನೋಡಿದೆ, ರಿತು ಥರನೇ ಕಾಣಿಸಿದ್ಲು. ಈ ಕೊರಿಯರ್ ಡೆಲಿವರಿ ಮಾಡೋ ಥರನೋ ಸೇಲ್ಸ್ಗಳ ಥರನೋ ನೋಡ್ದಂಗಾಯ್ತು. ನನಗೂ ಸರಿಯಾಗಿ ನೋಡೋಕ್ಕಾಗಿಲ್ಲ. ಅದು ರಿತು ಅಲ್ಲ ತಾನೆ? ಮನೆಗೆ ಬಾರಾಕಿ. ಏನಾಯ್ತು ಸತ್ಯ? ಎಲ್ಲ ಸರಿಗಿದೆ ತಾನೆ? ಎಲ್ಲ ಹೇಳ್ತೀನಿ, ನಿನ್ನ ಮನೆಗೆ ಬಾ. ಸತ್ಯ, ಅಮೂಲ್ ಬೇಬಿ ತಗೋ, ಇವತ್ತು ಇದನ್ನು ಹಾಕೊಂಡು ಹೋಗು. ಇದು ಬೇಡ ಸತ್ಯ, ಇದೇ ಚೆನ್ನಾಗಿದೆಯಲ್ಲ. ಅಮೂಲ್ ಬೇಬಿ, ನೀನು ಸೂಟ್ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ? ಸುಮ್ಮನೆ ಹಾಕೊಂಡು ಹೋಗು ಅಮೂಲ್ ಬೇಬಿ. ಹಾಗಿದ್ರೆ ಒಂದು ಕೆಲಸ ಮಾಡು, ನಿನ್ನ ಜೊತೆ ಮನೇಲಿ ಇರ್ತೀನಲ್ವಾ, ಅವಾಗ ಇದು ಹಾಕೊಂಡು ನಿನ್ನ ಮುಂದೆ ಕೂತ್ಕೋತೀನಿ, ನೀನು ನೋಡ್ತಾ ಇರು, ಸರಿನಾ? ಹೌದಾ? ಅಯ್ಯೋ ಸತ್ಯ, ಇವತ್ತಿಂದ ನಾನು ಆಫೀಸ್ಗೆ ಬಾಸ್ ಆಗಿ ಹೋಗ್ತಾ ಇಲ್ಲ, ನಾರ್ಮಲ್ ಎಂಪ್ಲಾಯಿಯಾಗಿ ಹೋಗ್ತಾ ಇದ್ದೀನಿ. ಸೊ ಬ್ಲೇಸರ್ ಬೇಡ ಸತ್ಯ, ಹೀಗೆ ಸಿಂಪಲ್ ಆಗಿ ಹೋಗ್ತೀನಿ. ನಿಜ ಹೇಳು ಅಮೂಲ್ ಬೇಬಿ, ಇದು ನಿನ್ನ ಮನ್ಸಾರೆ ಒಪ್ಕೊಂಡು ಮಾಡ್ತಿರೋದಾ, ಅಥವಾ ನಿನ್ನಿಂದ ತಪ್ಪಾಗಿದೆ ಅಂತ ನಿನಗೆ ನೀನೇ ಕೊಟ್ಕೋತಾ ಇರೋ ಶಿಕ್ಷೆನಾ? ಇದನ್ನೆಲ್ಲ ನನ್ನ ಮನ್ಸಾರೆ ಒಪ್ಕೊಂಡೇ ಮಾಡ್ತಾ ಇರೋದು ಸತ್ಯ. ಕೆಲವೊಂದು ಸತಿ ನಮ್ಮಿಂದ ತಪ್ಪಾಗುತ್ತೆ, ಆ ತಪ್ಪನ್ನು ನಾವು ತಿದ್ಕೊಬೇಕು ಅಂದರೆ ಗ್ರೌಂಡಿಗೆ ಇಳಿದು ಕೆಲಸ ಮಾಡಬೇಕು. ಆವಾಗಲೇ ಪ್ರಾಬ್ಲಮ್ ಏನು ಅಂತ ಗೊತ್ತಾಗೋದು. ನಮ್ಮಪ್ಪ ಯಾವಾಗಲೂ ಹೇಳ್ತಿರ್ತಾರೆ, ಯಜಮಾನ ಆಗೋನ್ಗೆ ಆಳಾಗಿ ದುಡಿಯೋಕ್ಕೂ ಗೊತ್ತಿರಬೇಕು ಅಂತ. ಇಲ್ಲಿವರೆಗೂ ಬಾಸ್ ಆಗಿ ಹೋಗ್ತಿದ್ದವನು ಈಗ ಇದ್ದಕ್ಕಿದ್ದ ಹಾಗೆ ವರ್ಕರ್ ಅನ್ನಿಸ್ಕೊಳ್ಳೋದಕ್ಕೆ ನಿನಗೆ ಬೇಜಾರಾಗೋದಿಲ್ವಾ? ಖಂಡಿತವಾಗ್ಲೂ ಇಲ್ಲ ಸತ್ಯ, ಯಾವಾಗಲೂ ನೀನೇ ಹೇಳ್ತಾ ಇರ್ತೀಯಲ್ಲ, ಕೆಲಸದಲ್ಲಿ ಮೇಲು ಕೀಳು ಏನೂ ಇಲ್ಲ ಅಂತ. ಕೆಲಸ ಅಷ್ಟೇ. ಇದನ್ನು ನಾನೊಂದು ಆಪರ್ಚುನಿಟಿ, ಒಂದು ಅವಕಾಶ ಅಂತ ತಿಳ್ಕೊತೀನಿ. ಖಂಡಿತವಾಗ್ಲೂ ನಾನು ಅಂದ್ಕೊಂಡಿದ್ದನ್ನು ಸಾಧಿಸ್ತೀನಿ.
ನೀನು ಹೇಳೋದನ್ನು ಕೇಳ್ತಿದ್ರೆ ತುಂಬ ಸಂತೋಷ ಆಗ್ತದೆ ಅಮೂಲ್ ಬೇಬಿ. ಥ್ಯಾಂಕ್ ಯು ಸತ್ಯ. ಒಂದು ಅರ್ಥದಲ್ಲಿ ನಾನು ಇಷ್ಟೊಂದು ಬದಲಾಗೋಕ್ಕೆ ನೀನು ಕಾರಣನೇ. ಸರಿ, ಈಗ ನಿನ್ಗಲ್ಲಿ ಏನು ಕೆಲಸ ಇರುತ್ತೆ? ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಅಲ್ಲಿ ಹೋದ್ಮೇಲೆ ನೋಡಬೇಕು ನನಗೆ ಯಾವ ಕೆಲಸ ಕೊಡ್ತಾರೆ ಅಂತ. ಸರಿ, ನನಗೆ ಟೈಮ್ ಆಯಿತು, ನಾನು ಹೋಗಿ ಬರ್ತೀನಿ. ಸತ್ಯ, ನೀನನ್ನು ಮಿಸ್ ಮಾಡ್ಕೋತಾ ಇದ್ರೆ ಫೋನ್ ಮಾಡ್ಬೋದು. ಸಂಜೆವರೆಗೂ ಕಾಯ್ಕೊಂಡು ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದರೆ ಕಾಲ್ ಮಾಡು ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ಯಾ? ಡೈರೆಕ್ಟಾಗೇ ಹೇಳ್ತಾ ಇದ್ದೀನಿ, ಕಾಲ್ ಮೀ. ಸರಿ ಅಮೂಲ್ ಬೇಬಿ. Good morning. Good morning. Good morning, sir. 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 Good morning. ಛೇ, ಎಲ್ಲರೂ ನನ್ನ ಇನ್ನೂ ಬಾಸ್ ಥರನೇ ಟ್ರೀಟ್ ಮಾಡ್ತಾ ಇದ್ದಾರಲ್ಲ. ನಾನು ಇವಾಗ ಬಾಸ್ ಅಲ್ಲ, ಮಾಮೂಲಿ ಎಂಪ್ಲಾಯಿ ಅಂತ ಹೇಗೆ ಹೇಳೋದು? ನಾನು ಎಲ್ಲಿ ಕೂತ್ಕೊಬೇಕು, ಯಾವ ಜಾಗ ನಂದು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಭಗವಂತ, ನೀನೇ ನನ್ನ ಕಾಪಾಡಬೇಕು. ಇದೇನು ಸರ್ ಇಲ್ಲಿ ಕೂತಿದ್ದೀರಾ? ನಿಮ್ಮ ಸೆಕ್ರೆಟ್ರಿ ಬಂದಿಲ್ವಾ? ಇಲ್ಲ, ಅದು ಯಾಕೆ? ನಿಮಗೆ ಯಾವುದಾದ್ರೂ ಪ್ರೋಗ್ರಾಮಲ್ಲಿ ಹೆಲ್ಪ್ ಬೇಕಿದ್ರೆ ಹೇಳಿ, ಐ ವಿಲ್ ಅರೇಂಜ್ ಅನದರ್ ಸ್ಟಾಫ್. ನೋ ಥ್ಯಾಂಕ್ ಯು. ನಾನಿವಾಗ ಬಾಸ್ ಆಗಿ ಬಂದಿಲ್ಲ, ಸ್ಟಾಫಾಗಿ ಜಾಯ್ನ್ ಆಗಿ ಬಂದಿದ್ದೀನಿ. ಜೋಕ್ ಮಾಡಬೇಡಿ ಸರ್. ಜೋಕ್ ಮಾಡ್ತಾ ಇಲ್ಲ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಕಂಗ್ರ್ಯಾಟ್ಸ್ ಸರ್. ನಾನು ಯಾವುದೇ ಬಾಸ್ ಆಗಲಿ ಕೆಲಸ ಕಲಿಯೋದಕ್ಕೋಸ್ಕರ ಅವ್ರದ್ದೇ ಕಂಪನಿಯಲ್ಲಿ ಸ್ಟಾಫ್ ಆಗಿ ಜಾಯಿನ್ ಮಾಡಿರೋದನ್ನು ನೋಡಿ ಇರಲಿಲ್ಲ. ಯು ಆರ್ ರಿಯಲಿ ಗ್ರೇಟ್ ಸರ್. ಪ್ಲೀಸ್, ನೀವು ಹೀಗೆಲ್ಲ ಮಾತಾಡಿದ್ರೆ ನಂಗೆ ಮುಜುಗರ ಆಗುತ್ತೆ. ಇವಾಗ ನಾನು ಏನು ಮಾಡಬೇಕು ಅಂತ ಹೇಳಿ. ನೀವು GM ಸರ್ನ ಮೀಟ್ ಮಾಡಿ. ಐ ಥಿಂಕ್ ಅವ್ರಿಗೆಲ್ಲ ವಿಷಯ ಗೊತ್ತಿರುತ್ತೆ. ನಿಮ್ಮ ಜಾಬ್ನ ಅಸಿಸ್ಟ್ ಮಾಡಿ ನಿಮ್ಮ ಜಾಬ್ ರೋಲ್ ಬಗ್ಗೆ ತಿಳಿಸ್ತಾರೆ. ಓಕೆ, ಥ್ಯಾಂಕ್ ಯು. ಯಾ. ಮೇ ಐ ಕಮ್ ಇನ್ ಸರ್? ಎಸ್ ಪ್ಲೀಸ್ ಸರ್. ಕೂತ್ಕೊಳ್ಳಿ ಸರ್. ಸರ್, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾನಿವಾಗ ಬಂದಿರೋದು ಬರೀ ಸ್ಟಾಫಾಗಿ ಮಾತ್ರ. ನೀವು ನನ್ನ ಸ್ಟಾಫಾಗಿ ಟ್ರೀಟ್ ಮಾಡಿ ಅಷ್ಟು ಸಾಕು. ಈ ಸರ್ಗಿರಲ್ಲ ಬೇಡ. ಅದು ಹಾಗಲ್ಲ ಸರ್. ಮತ್ತೆ ಸರ್? ಸಾರಿ ಕಾರ್ತಿಕ್. ಎನಿಹೌ, ಕೆಲಸ ಕಲಿಬೇಕು, ಆಫೀಸ್ ಬಿಸ್ನೆಸ್ ಬಗ್ಗೆ ತಿಳ್ಕೋಬೇಕು ಅನ್ನೋ ಏನು ನಿಮ್ಮ ನಡೆ ತುಂಬ ಅಭಿನಂದನಾರ್ಹ. ಥ್ಯಾಂಕ್ ಯು ಸರ್. ಇವಾಗ ನಾನು ಏನು ಮಾಡಬೇಕು? ಮುಂಚೆ ನಿಮಗೆ ಸೆಕ್ರೆಟರಿ ಆಗಿದ್ದಲ್ಲ ರೂಪ, ಅವ್ರ ಹತ್ರ ರಿಪೋರ್ಟ್ ಮಾಡ್ಕೊಳ್ಳಿ. ಅವರೇ ನಿಮಗೆಲ್ಲ ಹೇಳ್ಕೊಡ್ತಾರೆ. ಆಲ್ ದ ಬೆಸ್ಟ್. ಇದನ್ನೆಲ್ಲ ಯಾಕೆ ರಾಕಿ ನನಗೆ ಮೊದಲೇ ಹೇಳಲಿಲ್ಲ? ಅವಳು ನನಗೆ ಟ್ಯೂಷನ್ ಹೇಳ್ಕೊಡಕ್ಕೆ ಯಾಕೆ ಬರಬೇಡ ಅಂದ್ಲು ಅಂತ ನನಗೆ ಈಗಲೂ ಗೊತ್ತಿಲ್ಲ ಸತ್ಯ. ಕಾಲ್ ಮಾಡಿದ್ಲು, ಏನೇನೋ ಬೈದ್ಲು, ಎಲ್ರಿಗೂ ಪಾಠ ಕಲಿಸ್ತೀನಿ ಅನ್ನೋ ಥರ ಏನೇನೋ ಮಾತಾಡಿದ್ಲು ಸತ್ಯ. ಅವಳು ಹಾಗೆ ಮಾತಾಡಿರೋದಕ್ಕೂ ಅವಳ ಮನಸ್ಸಲ್ಲಿ ನಿನ್ನ ಬಗ್ಗೆ ಇರೋ ಭಾವನೆಗೂ ಏನಾದರೂ ಸಂಬಂಧ ಇರ್ಬೋದಾ ರಾಕಿ? ಗೊತ್ತಿಲ್ಲ ಸತ್ಯ. ಒಂದು ವೇಳೆ ಅದೇ ಏನಾದರೂ ಕಾರಣ ಆಗಿದ್ರು ಅದೇ ಬೇರೆ ಇದೇ ಬೇರೆ ಅಂತ ತಿಳಿಸಿ ಹೇಳಿದ್ದೀನಿ ಅವಳಿಗೆ. ಅವಳಿಗೆ ಎಷ್ಟು ಅರ್ಥ ಆಯ್ತೋ ಬಿಡ್ತೋ ನನಗಂತೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್
ಅವಳು ಹಠಮಾರಿ ಸ್ವಭಾವ ನಿನಗೆ ಗೊತ್ತಲ್ಲ ಸತ್ಯ. ಅವಳು ಯಾರ ಮಾತನ್ನೂ ಕೇಳಲ್ಲ. ಅವಳ ಮನಸ್ಸಿಗೆ ಏನು ತೋಚುತ್ತೋ ಅದೇ ಮಾಡ್ತಾಳೆ. ನಿಮ್ಮಿಬ್ಬರ ಮಧ್ಯೆ ಏನಾದರೂ ಜಗಳ ಆಯ್ತಾ? ಜಗಳ ಅಂತೆಲ್ಲ ಏನಾಗಿಲ್ಲ ಸತ್ಯ. ನೀನು ಅವತ್ತು ನಮ್ಮಿಬ್ಬರ ಬಗ್ಗೆ ವಿಚಾರಿಸ್ದೆ ಅಲ್ವಾ, ಅವತ್ತೇ ನಾನು ಅವಳನ್ನ ಅವಾಯ್ಡ್ ಮಾಡಿಬಿಟ್ಟೆ. ಇದೆಲ್ಲ ಸರಿ ಹೋಗಲ್ಲ ಅಂತ ತಿಳಿಸಿ ಹೇಳಿದೆ. ಆದರೆ ಅವಳು ಯಾವ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲೇ ಇಲ್ಲ. ಮೋಸ್ಟ್ಲಿ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ಸತ್ಯ. ಇಷ್ಟೆಲ್ಲ ಆಗಿದ್ರು ನೀನು ಯಾಕೆ ನನ್ನ ಹತ್ರ ಒಂದು ಮಾತು ಹೇಳಲಿಲ್ಲ? ಇಷ್ಟು ದಿನ ಯಾಕೆ ಬೆಳೆಯಕ್ಕೆ ಬಿಟ್ಟೆ ರಾಕಿ? ಹೇಳಕ್ಕೆ ಏನಿರಲಿಲ್ಲ ಸತ್ಯ. ಅವಳು ಹುಡುಗಾಟ ಆಡ್ತಿದ್ದಾಳೆ, ತಮಾಷೆ ಮಾಡ್ತಿದ್ದಾಳೆ ಅಂದ್ಕೊಂಡಿದ್ದೆ. ಹೆಚ್ಚಂದರೆ ಕ್ರಶ್ ಇರ್ಬೋದು, ಅದು ಇವತ್ತು ನಾಳೆ ಹೆಂಗೆ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೆ. ಇಷ್ಟು ದೊಡ್ಡದಾಗುತ್ತೆ ಅಂದ್ಕೊಂಡಿರಲಿಲ್ಲ ಸತ್ಯ. ನಾನೊಂದು ಪ್ರಶ್ನೆ ಕೇಳಿದ್ರೆ ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀಯ ರಾಕಿ? ಕೇಳು ಸತ್ಯ, ನಿನ್ನ ಹತ್ರ ಮುಚ್ಚಿಡೋ ಅಂಥದ್ದು ಏನಿಲ್ಲ. ನಿಜ ಹೇಳು ರಾಕಿ, ರಿತು ಬಗ್ಗೆ ನಿನ್ಗೀಗಲೂ ಯಾವ ಭಾವನೆಗಳು ಇಲ್ವಾ? ಖಂಡಿತ ಇಲ್ಲ ಸತ್ಯ. ಆದರೆ ಅವಳಿಗೆ ಒಳ್ಳೇದಾಗಲಿ, ಅವಳು ಖುಷಿಯಾಗಿರಲಿ ಅನ್ನೋ ಭಾವನೆ ಖಂಡಿತವಾಗ್ಲೂ ಇದೆ. ಅದರ ಅರ್ಥ ಅವಳ ಮೇಲೆ ಪ್ರೀತಿ ಪ್ರೇಮ ಇದೆ ಅಂತಲ್ಲ. ಅವಳು ನನ್ನ ಜೂನಿಯರು, ನನಗೊಂದು ಒಳ್ಳೆ ಫ್ರೆಂಡ್. ಅದಕ್ಕಿಂತ ಹೆಚ್ಚಾಗಿ ಇವಾಗ ಅವಳು ನನ್ನ ಸ್ಟೂಡೆಂಟ್ ಅಷ್ಟೆ. ಅವಳಿಗೆ ಒಳ್ಳೇದಾಗಬೇಕು ಸತ್ಯ, ಅಷ್ಟೇ ನನ್ನ ಮನಸ್ಸಲ್ಲಿರೋದು, ಬೇರೆ ಏನೂ ಇಲ್ಲ.